ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೈನಸೈಟಿಸ್ ಅಂದರೆ ಸೈನಸ್ ಪ್ರಾಬ್ಲಮ್. ಸೈನಸೈಟಿಸ್ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಅದರಲ್ಲೂ ವೈರಲ್ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇರ್ಬೋದು. ಇನ್ಫೆಕ್ಷನಿಂದ ಬರುವಂತಹ ಈ ಸೈನಸೈಟಿಸ್ಗೆ ಏನು ಪರಿಹಾರ ಇದೆ ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಸೈನಸೈಟಿಸ್ ಬಗ್ಗೆ ಮಾತಾಡೋದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವೈದ್ಯರಾದಂತಹ ಡಾಕ್ಟರ್ ಮಂಜುನಾಥ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಮೊದಲನೇದಾಗಿ ಸೈನಸೈಟಿಸ್ ಅನ್ನೋದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸೈನಸ್ ಅಂದರೆ ಏನು ಅಂತ ತಿಳ್ಕೊಬೇಕಾಗಿದೆ. ಏನು ಸೈನಸ್ ಅಂದರೆ? The sinus are the air-filled spaces or air-filled openings that are present in the skull ಅಂತ ಹೇಳ್ತೇವೆ. ನಮ್ಮ ತಲೆ ಬುಡಲಿರೋ ರಂಧ್ರಕ್ಕೆ ತೂತಿಗೆ ನಾವು ಈ ಸೈನಸ್ ಅಂತ ಕರಿತೇವೆ. ಈ ಸೈನಸ್ ಸ್ಟ್ರಕ್ಚರ್ಸ್ ಭಾಳ ಮುಖ್ಯ ಆಗುತ್ತೆ. ಸೈನಸ್ ಹ್ಯಾವ್ ಎ ಲೈನಿಂಗ್ ಆಫ್ ಮ್ಯೂಕಸ್ ಮೆಂಬ್ರೈನ್ ವಿಚ್ ಕಂಟೈನ್ಸ್ ಸೀಲಿಯಾಕ್ ಸೆಲ್ಸ್ ಅನ್ನೋದಿರುತ್ತೆ. ಇಲ್ಲಿ ನಾವು ಸೀಲಿಯಾಕ್ ಸೆಲ್ಸು ಮತ್ತು ಮ್ಯೂಕಸ್ ಮೆಂಬ್ರೈನ್ ಲೈನಿಂಗ್ನ ಕಾಣ್ತೇವೆ. ಈ ಸೀಲಿಯಾಕ್ ಸೆಲ್ಸ್ದು ಏನು ಉಪಯೋಗ ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಟು ಡ್ರೈನ್ ಔಟ್ ದಿ ಮ್ಯೂಕಸ್ ಥ್ರೂ ನೇಸಲ್ ಪ್ಯಾಸೇಜ್. ನಮ್ಮ ತಲೆ ಬುಡಲ್ಲಿ ಏನು ಕಫ ತುಂಬಿಕೊಳ್ಳುತ್ತೆ ಅದು ಮೂಗಿನಿಂದ ಹೊರಗಡೆ ಹಾಕೋದಕ್ಕೆ ಈ ಸೀಲಿಯಾಕ್ ಸೆಲ್ಸ್ ಭಾಳ ಮುಖ್ಯ ಆಗುತ್ತೆ. ಯಾವಾಗ ಈ ಸೀಲಿಯಾಕ್ ಸೆಲ್ಸು ಮತ್ತು ಮ್ಯೂಕಸ್ ಮೆಂಬ್ರೈನ್ ಕರೆಕ್ಟಾಗಿ ಅದ್ರ ಕೆಲಸ ಮಾಡ್ತಾ ಇರುತ್ತೆ, ಯಾವುದೇ ರೀತಿ ಸೈನಸ್ ಇನ್ಫೆಕ್ಷನ್ ಆಗೋದಿಲ್ಲ. ಯಾವುದೇ ರೀತಿ ಅಲರ್ಜಿಕ್ ಟೆಂಡೆನ್ಸಿ ಆಗಲಿ, ಸೈನಸ್ ಇನ್ಫೆಕ್ಷನ್ಸ್ ಆಗಲಿ, ಅಲರ್ಜಿಕ್ ಟೆಂಡೆನ್ಸಿ ಆಗಲಿ, ಈ ಥರದ್ದು ಏನಾದ್ರು ಆಯಿತು ಅಂತ ಹೇಳಿದ್ರೆ ಈ ಸೀಲಿಯಾಕ್ ಸೆಲ್ಸ್ ಅನ್ನೋದೇನಿದೆ ಅದು ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಕೆಲಸ ಅದು ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅದ್ರ ಕೆಲಸ ಅದು ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ತಲೆಬುಡಲ್ಲಿ ಏನು ಕಫ ತುಂಬಿಕೊಳ್ಳುತ್ತೆ ಅದು ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಓಪನಿಂಗ್ಸ್ ಅಂತ ಏನು ಹೇಳಿದ್ರೆ ಅಲ್ಲಿ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೈನಸ್ ಕಫ ಏನಾಗುತ್ತೆ ಆ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅದು ಸೈನಸ್ ಬ್ಲಾಕ್ ಆಗುತ್ತೆ, ಆ ಮ್ಯೂಕಸ್ ಮೆಂಬ್ರೇನ್ ಅಂತ ಏನು ಹೇಳಿದೆ ಅದು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆ ಕಂಡೀಷನ್ನ ನಾವು ಸೈನಸೈಟಿಸ್ ಅಂತ ಕರಿತೇವೆ. ಸೈನಸೈಟಿಸ್ ಇಸ್ ಆಲ್ಸೋ ನೋನ್ ಆಸ್ ನೇಸಲ್ ಕಂಜೆಷನ್ ಆರ್ ರೈನೋಸೈನೋಸೈಟಿಸ್. ರೈನೋಸೈನೋಸೈಟಿಸ್ ಅಂತ ಕೂಡ ಕರಿತೇವೆ, ಆರ್ ನೇಸಲ್ ಕಂಜೆಷನ್ ಅಂತ ಕೂಡ ಕರಿತೇವೆ. ಮೇಯ್ನಾಗಿ ಎಪಿಡೆಮಿಯಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 20,000 ಜನರು ಒಂದು ವರ್ಷಕ್ಕೆ ಈ ಸೈನಸೈಟಿಸ್ ಎಂಬ ಕಂಡೀಷನ್ಗೆ ತುತ್ತಾಗ್ತಾರೆ. ಮೇಯ್ನಾಗಿ ನಮ್ಮ ತಲೆಬುಡಲ್ಲಿ ಎಷ್ಟು ವಿಧವಾದ ನಾವು ಸೈನಸ್ನ ಕಾಣ್ತೀವಿ ಅಂತ ಹೇಳಿದ್ರೆ, ದ ಹ್ಯೂಮನ್ ಸ್ಕಲ್ ಕಂಟೈನ್ಸ್ 4 pairs ಆಫ್ ಸೈನಸಸ್ ಇನ್ ದಿ ಸ್ಕಲ್. ಓಕೆ, ಮೊದಲನೇದು ನಾವು ಫ್ರಂಟಲ್ ಸೈನಸ್ ಅಂತ ಹೇಳ್ತೇವೆ, ಎರಡನೇದು ಮ್ಯಾಕ್ಸಿಲರಿ ಸೈನಸ್ ಅಂತ ಹೇಳ್ತೇವೆ, ಮೂರನೇದು ಎಥ್ಮಾಯ್ಡಲ್ ಸೈನಸ್ ಅಂತ ಹೇಳ್ತೇವೆ, ಮತ್ತು ನಾಲ್ಕನೇದು ಸ್ಪೀನಾಯ್ಡ್ ಸೈನಸ್ ಅಂತ ಹೇಳ್ತೇವೆ. ಈ ಫ್ರಂಟಲ್ ಸೈನಸ್ ಅಂತ ಏನು ಹೇಳಿದೆ ಅದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ಇನ್ ದಿ ಫೋರ್ಹೆಡ್, ಇಲ್ಲಿ ಜೋಡಿಯಾಗಿ ಈ ಫ್ರಂಟಲ್ ಸೈನಸ್ನ ಕಾಣ್ತೇವೆ. ಇನ್ನೊಂದು ಮ್ಯಾಕ್ಸಿಲರಿ ಸೈನಸ್ ಎಲ್ಲಿರುತ್ತೆ ಅಂತ ಇನ್ ದಿ ಚೀಕ್ಸ್. ಓಕೆ, ಇಲ್ಲಿ ಜೋಡಿಯಾಗಿ ಈ ಮ್ಯಾಕ್ಸಿಲರಿ ಸೈನಸ್ನ ಕಾಣ್ತೇವೆ. ಎಥ್ಮಾಯ್ಡಲ್ ಸೈನಸ್ ಎಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ದಿ ಐಸ್, ಕಣ್ಣಿನ ಮಧ್ಯಭಾಗದಲ್ಲಿ ಈ ಎಥ್ಮಾಯ್ಡಲ್ ಸೈನಸ್ನ ಕಾಣ್ತೇವೆ. ಇನ್ನೊಂದು ಸ್ಪೀನಾಯ್ಡ್ ಸೈನಸ್, ಇದು ಬಿಹೈಂಡ್ ದಿ ಐಸ್, ಕಣ್ಣಿನ ಹಿಂಭಾಗದಲ್ಲಿ ಇರುವಂಥದ್ದು. ಯಾವುದೇ ರೀತಿ ಸೈನಸ್ ಇಂದ ಏನು ಉಪಯೋಗ ಅಂತ ಹೇಳಿದ್ರೆ, ಸೈನಸ್ ಹೆಲ್ಪ್ಸ್ ಟು ಡ್ರೈನ್ ಔಟ್ ದಿ ಮ್ಯೂಕಸ್ ಥ್ರೂ ನೇಸಲ್ ಪ್ಯಾಸೇಜ್. ನಮ್ಮ ತಲೆಬುಡೆ ಹೊರಗಿನ ಏರ್ ಪ್ರೆಷರ್ ಆಗಿರ್ಬೋದು ಮತ್ತು ಒಳಗಿನ ಏರ್ ಪ್ರೆಷರ್ ಆಗಿರ್ಬೋದು, ಇದು ಬ್ಯಾಲೆನ್ಸ್ ಮಾಡಿ ನಮ್ಮ ತಲೆಬುಡೆ ವೆಯ್ಟ್ನ ರೆಡ್ಯೂಸ್ ಮಾಡೋದಕ್ಕೆ ಈ ಸೈನಸ್ ಭಾಳ ಮುಖ್ಯ ಆಗುತ್ತೆ. ಮತ್ತು ಇಟ್ ಹೆಲ್ಪ್ಸ್ ಟು ಪ್ರೊಡ್ಯೂಸ್ ದಿ ನೇಸಲ್ ವಾಯ್ಸ್. ನಮ್ಮ ಮೂಗಿನಿಂದ ಏನು ವಾಯ್ಸ್ ಮಾತಾಡ್ತೇವೆ, ಏನು ಸೌಂಡ್ ಬರುತ್ತೆ ಅದು ಈ ಸೈನಸ್ಸಿಂದನೇ ಕಾರಣ. ಯಾವುದೇ ರೀತಿ ಸೈನಸೈಟಿಸ್ ಇನ್ಫೆಕ್ಷನ್ ಆಗಿ ಸೈನಸ್ ಪೇಷಂಟ್ಸ್ ಬಂದಾಗ ನಾವು 3 ಥರವಾಗಿ ವಿಂಗಡಿಸ್ತೇವೆ. ಮೊದಲನೇದು ಅಕ್ಯೂಟ್ ಸೈನೋಸೈಟಿಸ್, ಇನ್ನೊಂದು ಸಬ್ ಅಕ್ಯೂಟ್ ಸೈನೋಸೈಟಿಸ್ ಮತ್ತು ಕ್ರಾನಿಕ್ ಸೈನೋಸೈಟಿಸ್. ಫಸ್ಟು ಅಕ್ಯೂಟ್ ಸೈನೋಸೈಟಿಸ್ ಏನು ಅಂತ ತಿಳ್ಕೊಳ್ಬೇಕಾಗತ್ತೆ. ಅಕ್ಯೂಟ್ ಸೈನೋಸೈಟಿಸ್ ಈಸ್ ಮೇನ್ಲಿ ಕಾಸ್ ಡ್ಯೂ ಟು ದಿ ಬ್ಯಾಕ್ಟೀರಿಯಲ್ ಆ್ಯಂಡ್ ವೈರಸ್ ಇನ್ಫೆಕ್ಷನ್ ಆಫ್ ದಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಹೇಳ್ತೇವೆ. ನಮ್ಮ ಕತ್ತಿನ ಮೇಲ್ಭಾಗದಲ್ಲಿ ಬರೋ ಇನ್ಫೆಕ್ಷನ್ ಇಂದ ಯಾವುದೇ ರೀತಿ ಟಾನ್ಸಿಲೈಟಿಸ್ ಆಗಿರ್ಬೋದು, ಅಲರ್ಜಿಕ್ ಕಾಮನ್ ಕೋಲ್ಡ್ ಆಗಿರ್ಬೋದು, ಇಯರ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಮತ್ತು ಅಡಿನಾಯ್ಡ್ಸ್ ಅಂತ ಹೇಳ್ತೇವೆ, ಮೂಗಿನ ದುರ್ಮಾಂಸ ಬೆಳೆದಿರೋದು ಅಂತ ಹೇಳ್ತೀವಿ. ಇದರಿಂದ ತಗಲೋ ಇನ್ಫೆಕ್ಷನ್ನ ನಾವು ಸೈನಸೈಟಿಸ್ ಅಂತ ಕರಿತೇವೆ. ಇದು ಮೇನ್ ಕಾರಣ. ಯಾವುದೇ ರೀತಿ ಮೇನ್ ಆಗಿ ನಾವು ಬ್ಯಾಕ್ಟೀರಿಯಾ ಯಾವ್ದು ನೋಡ್ತೇವೆ ಅಂತ ಹೇಳಿದ್ರೆ, ಸ್ಟೆಪ್ಟೋಕಾಕಸ್ ನ್ಯೂಮೋನಿಯಾ ಅನ್ನೋ ಬ್ಯಾಕ್ಟೀರಿಯಾನ ನಾವು ಮೇನಲ್ಲಿ 90% ಆಫ್ ಪೀಪಲ್ ಅಲ್ಲಿ ನಾವು ಈ ಇನ್ಫೆಕ್ಷನ್ ಕಾಣ್ತೇವೆ. ಮೇನ್ ಆಗಿ ವೈರಸ್ ಅಂದ್ರೆ ರೈನೋ ವೈರಸ್. ಈ ಸ್ಟೆಪ್ಟೋಕಾಕಸ್ ನ್ಯೂಮೋನಿಯಾ ಮತ್ತೆ ರೈನೋ ವೈರಸ್ ಇಂದ ತಗಲೋ ಇನ್ಫೆಕ್ಷನ್ ನಾವು ಸೈನೋಸೈಟಿಸ್ ಅಂತ ಕರಿತೇವೆ. ಯಾವಾಗ ಕ್ರಾನಿಕ್ ಆಗುತ್ತೆ ಅಂತ ಹೇಳಿದ್ರೆ, ವೆನ್ ಅಕ್ಯೂಟ್ ಸೈನೋಸೈಟಿಸ್ ಇಸ್ ನಾಟ್ ಟ್ರೀಟೆಡ್ ಪ್ರಾಪರ್ಲಿ, ಕರೆಕ್ಟಾಗಿ ನಾವು ಅದನ್ನ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಕರೆಕ್ಟಾಗಿ ಪೇಷಂಟ್ಸು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದು ಅಕ್ಯೂಟ್ ಇಂದ ಕ್ರಾನಿಕ್ ಆಗಿ ಟರ್ನ್ ಆಗುತ್ತೆ. ಸೊ ಸೈನಸೈಟಿಸ್ ಲಕ್ಷಣಗಳು ಅನ್ನೋದಾದ್ರೆ ಸಿಂಪ್ಟಮ್ಸ್ ಅಂತ ಹೇಳಿ, ರೋಗ ಲಕ್ಷಣಗಳು ಏನೆಲ್ಲ ಇರುತ್ತೆ ಅಂತ? ಮೇಯ್ನ್ ಆಗಿ ನಾವು ಸಿಂಪ್ಟಮ್ಸ್ ನೋಡಬೇಕು ಅಂತ ಹೇಳಿದ್ರೆ, ಮೇಯ್ನ್ ಆಗಿ 90% ಆಫ್ ಪೀಪಲ್ ಅಲ್ಲಿ ನಾವು ಕಾಣೋದು ಸೈನಸ್ ಹೆಡ್ಏಕ್.
ಓಕೆ, ಫೇಶಿಯಲ್ ಪೇಯ್ನ್ಸ್ ಅಂತ ಹೇಳ್ತೇವೆ, ಸೈನಸ್ ಹೆಡ್ಡೇಕ್, ತಲೆನೋವು ಅಂತ ಹೇಳಿ ಬರ್ತಾರೆ 90% ಆಫ್ ಪೀಪಲ್. ಇವಾಗ ಏನಾದರೂ ಫ್ರಂಟಲ್ ಸೈನಸ್ ಅಂತ ಏನಾದರೂ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ದೇರ್ ಇಸ್ ಎ ಪೇಯ್ನ್ ಆ್ಯಂಡ್ ಪ್ರೆಷರ್ಸ್ ಇನ್ ದಿ ಫೋರ್ಹೆಡ್. ಇಲ್ಲಿ ನಾವು ನೋವು ಮತ್ತು ಭಾರನ ಕಾಣ್ತೇವೆ, ಅದನ್ನು ನಾವು ಸೈನಸ್ ಇನ್ಫೆಕ್ಷನ್, ಸೈನಸ್ ಹೆಡ್ಡೇಕ್ ಅಂತ ಹೇಳ್ತೇವೆ. ಏನಾದರೂ ಮ್ಯಾಕ್ಸಿಲರಿ ಸೈನಸ್ ಏನಾದರೂ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ದೇರ್ ಇಸ್ ಎ ಪೇಯ್ನ್ ಆ್ಯಂಡ್ ಪ್ರೆಷರ್ಸ್ ಇನ್ ದಿ ಚೀಕ್ಸ್, ಓಕೆ, ವಿತ್ ಅಪ್ಪರ್ ಮೋಲಾರ್ ಟೂತೇಕ್ ಅಂತ ಹೇಳ್ತೇವೆ. ಅಲ್ಲೂ ನೋವು ಅಂತ ಹೇಳಿ ಬರ್ತಾರೆ, ಮತ್ತು ಮೇಲೆ ಇಲ್ಲಿ ನೋವು ಅಂತ ಹೇಳಿ ಬರ್ತಾರೆ. ಏನಾದರೂ ಎಥ್ಮಾಯ್ಡಲ್ ಸೈನಸ್ಸು ಮತ್ತು ಸ್ಪೀನಾಯ್ಡ್ ಸೈನಸ್ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ದೇರ್ ಇಸ್ ಎ ಪೇಯ್ನ್ ಆ್ಯಂಡ್ ಪ್ರೆಷರ್ಸ್ ಇನ್ ಬಿಟ್ವೀನ್ ದಿ ಐಸ್, ಓಕೆ, ಕಣ್ಣಿನಿಂದ ನೀರು ಬರೋದು, ಲ್ಯಾಕ್ರಿಮೇಷನ್ ಅಂತ ಹೇಳ್ತೇವೆ. ಈ ಥರದ ಇನ್ಫೆಕ್ಷನ್ ಆಯಿತು ಅಂದರೆ ಈ ಥರ ಸೈನಸ್ ಹೆಡ್ಡೇಕ್, ದೀಸ್ ಕಾಲ್ಡ್ ಆಸ್ ಫೇಶಿಯಲ್ ಪೇಯ್ನ್ಸ್ ಅಂತ ಹೇಳ್ತೇವೆ. ಈ ಥರ ಸಿಂಪ್ಟಮ್ಸ್ ಇಟ್ಕೊಂಡು ಬರ್ತಾರೆ. ಸೊ ಸೈನಸ್ ಯೂಸಲಿ ಎಂಥವರಿಗೆ ಬರುತ್ತೆ ಅಂತ ಅಂದರೆ ಏನಾದರೂ ಬೇರೆ ವೀಕ್ನೆಸ್ ಇರ್ಬೋದು ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರ್ಗೂ, ಅಂದರೆ ತುಂಬ ಅವ್ರಿಗೆ ಧೂಳಾಗಲ್ಲ, ಹೊರಗಡೆ ಹೋದರೆ ಆಗಲ್ಲ, ಗಾಳಿ ಆಗಲ್ಲ. ಸೊ ಸೈನಸ್ ಸಮಸ್ಯೆ ಎಂಥವರಲ್ಲಿ ಜಾಸ್ತಿ ಆಗಿ ನಾವು ಮೇನ್ ಕಾಸಸ್ ಅಂತ ಏನು ಹೇಳ್ತೇವೆ ಅಂತ ಹೇಳಿದ್ರೆ ಮೇಯ್ನಾಗಿ ಮೊದಲನೇದು ನಾವು 90-95% ಪೀಪಲಲ್ಲಿ ಕಾಣೋದು ರಿಪೀಟೆಡ್ ಕೋಲ್ಡ್ ಆ್ಯಂಡ್ ರಿಪೀಟೆಡ್ ಅಲರ್ಜೀಸ್. ಅವಾಗ ರಿಪೀಟೆಡ್ ಕೋಲ್ಡ್ ಆಗ್ತಾ ಇರುತ್ತೆ, ರಿಪೀಟೆಡ್ ಅಲರ್ಜೀಸ್ ಆಗ್ತಾ ಇರುತ್ತೆ. ಯಾವಾಗ ರಿಪೀಟೆಡ್ ಕೋಲ್ಡ್ ಮತ್ತು ರಿಪೀಟೆಡ್ ಅಲರ್ಜೀಸ್ ಆಗ್ತಾ ಇರುತ್ತೆ ದೇರ್ ಇಸ್ ಎ ಮೋರ್ ಸೆಕ್ರೇಷನ್ ಆಫ್ ಮ್ಯೂಕಸ್. ನಮ್ಮ ತಲೆಬುಡಲ್ಲಿ ಕಫ ಜಾಸ್ತಿ ರಿಲೀಸ್ ಆಗ್ತಾ ಇರುತ್ತೆ. ಯಾವಾಗ ಅದು ಜಾಸ್ತಿ ರಿಲೀಸ್ ಆಗುತ್ತೆ ಆ ಸೀಲಿಯಾಕ್ ಸೆಲ್ಸ್ ಅನ್ನೋದೇನು ಹೇಳಿದೆ ಅದ್ರ ಕೆಲಸ ಅದು ಕಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದು ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಫನ. ಅವಾಗ ನಾನು ಸೈನಸ್ ಓಪನಿಂಗ್ಸ್ ಅಂತ ಏನು ಹೇಳಿದೆ ಅಲ್ಲಿ ಬ್ಲಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅದು ಬ್ಲಾಕ್ ಆಗುತ್ತೆ ಸೈನಸ್ ಮ್ಯೂಕಸ್ ಮೆಂಬ್ರೇನ್ ಇನ್ಫ್ಲಮೇಷನ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದಿ ಕಾಸ್, ರಿಪೀಟೆಡ್ ಕೋಲ್ಡ್ ಆ್ಯಂಡ್ ರಿಪೀಟೆಡ್ ಅಲರ್ಜೀಸ್. ಮತ್ತು ಮತ್ತೊಂದು ಕಾರಣ ಏನು ಹೇಳ್ತೇವೆ ಅಂತ ಹೇಳಿದ್ರೆ ರಿಪೀಟೆಡ್ ಎಕ್ಸ್ಪೋಜರ್ಸ್ ಟು ಅಲರ್ಜನ್ಸ್ ಆ್ಯಂಡ್ ಪೊಲ್ಯೂಟೆಂಟ್ಸ್. ಈಗ ಧೂಳಲ್ಲಿ ಜಾಸ್ತಿ ಹೋಗೋದು, ನೀವು ಹೇಳ್ದಂಗೆ ಫ್ಯೂಮ್ಸಲ್ಲಿ ಗಾಳಿ, ಧೂಳು ಮತ್ತು ಹೊಗೆ, ಈ ಥರದ ಅಲರ್ಜಿಕ್ ಟೆಂಡೆನ್ಸಿಗೆ ನಾವು ರಿಪೀಟೆಡ್ ಆಗಿ ಹೋಗ್ತಿತ್ತು ಅಂತ ಹೇಳಿದ್ರೆ ಆ ಸೀಲಿಯಾಕ್ ಸೆಲ್ಸ್ ಅನ್ನೋದೇನು ಹೇಳಿದೆ ಅದು ಡ್ಯಾಮೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಕೂಡ ಈ ಸೈನಸ್ ಇನ್ಫೆಕ್ಷನ್ ಬರ್ಬೋದು. ಮೂರನೇ ಕಾರಣ ಅಂತ ಹೇಳಿದ್ರೆ ರಿಪೀಟೆಡ್ ಇಯರ್ ಇನ್ಫೆಕ್ಷನ್ಸ್. ಓಕೆ, ಮೇಯ್ನಾಗಿ ನಾವು ಮಕ್ಕಳಲ್ಲಿ ಕಾಣ್ತೇವೆ. ಅಲ್ಲಿ ಮಕ್ಕಳಲ್ಲಿ ನಾವು ಮೂಗಿನಿಂದ ಕಿವಿಯವರೆಗೂ ನಾವು ಯೂಸ್ಟೇಷನ್ ಟ್ಯೂಬ್ ಅಂತ ಹೇಳ್ತೇವೆ. ಅದು ಮಕ್ಕಳಲ್ಲಿ ಹಾರಿಜೆಂಟಲ್ ಆಗಿರುತ್ತೆ ಮತ್ತು ತುಂಬ ಸಣ್ಣ ಇರುತ್ತೆ, ತುಂಬ ಶಾರ್ಟ್ ಇರುತ್ತೆ. ಅವಾಗ ಏನಾದರೂ ನಾವು ಇಯರ್ ಇನ್ಫೆಕ್ಷನ್ಸ್, ಓಟೈಟಿಸ್ ಮೀಡಿಯಾ ಅಂತ ಹೇಳ್ತೇವೆ, ಅಕ್ಯೂಟ್ ಓಟೈಟಿಸ್ ಮೀಡಿಯಾ, ಕ್ರಾನಿಕ್ ಓಟೈಟಿಸ್ ಮೀಡಿಯಾ, ಏನಾದರೂ ಮಿಡಲ್ ಇಯರ್ ಇನ್ಫೆಕ್ಷನ್ಸ್ ಆಯಿತು ಅಂತ ಹೇಳಿದ್ರೆ ಅದರಿಂದ ಆ ಬ್ಯಾಕ್ಟೀರಿಯಾ ಏನು ವೈರಸ್ ಇನ್ಫೆಕ್ಷನ್ ಆಗುತ್ತೆ ಅದು ಟ್ರಾವೆಲ್ ಆಗುತ್ತೆ ನೋಸ್ಗೆ. ಅವಾಗ ಮೂಗಲ್ಲಿ ಏನಾದ್ರು ಟ್ರಾವೆಲ್ ಆಯಿತು, ಅಲ್ಲೇನಾದರೂ ಇನ್ಫೆಕ್ಷನ್ ಆಯಿತು, ಸೀಲಿಯಾಕ್ ಸೆಲ್ಸ್ಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂತ ಹೇಳಿದ್ರೆ ಅದರಿಂದ ಕೂಡ ನಾವು ರಿಪೀಟೆಡ್ ಇಯರ್ ಇನ್ಫೆಕ್ಷನಿಂದ ಕೂಡ ಈ ಮಕ್ಕಳಲ್ಲಿ ನಾವು ಮೇನಾಗಿ ಕಾಣ್ಬೋದು. ಮತ್ತು ನೀವು ಹೇಳ್ದಂಗೆ ಪೂರ್ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದು. ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ದ ಪರ್ಸನ್ ಈಸ್ ಮೋರ್ ಪ್ರೌನ್ ಟು ರಿಪೀಟೆಡ್ ಅಲರ್ಜೀಸ್ ಆ್ಯಂಡ್ ರಿಪೀಟೆಡ್ ಇನ್ಫೆಕ್ಷನ್. ಯಾವಾಗ ನಮ್ಮಲ್ಲಿ ಇಮ್ಯುನಿಟಿ ಕಡಿಮೆ ಆಗುತ್ತೆ, ನಮ್ಮ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ನಾವು ಸ್ವಲ್ಪ ಡಸ್ಟ್ಗೆ ಹೋದ್ರೂ ಡಸ್ಟ್ ಅಲರ್ಜಿ ಆಗೋದಾಗಲಿ, ಕೋಲ್ಡ್ ಆಗಲಿ, ಕೋಲ್ಡ್ ರನ್ನಿಂಗ್ ನೋಸ್ ಬರೋದಾಗಲಿ, ಈ ಥರದ್ದು ಏನಾದ್ರು ತೊಂದರೆ ಇತ್ತು ಅಂತ ಕೂಡ ಆ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಯಿತು ಅಂತ ಕೂಡ ಈ ಸೈನಸ್ ಇನ್ಫೆಕ್ಷನ್ ಬರುತ್ತೆ. ಮೇಯ್ನಾಗಿ ನಾವು ಒಂದು 50% 60% ಆಫ್ ಪೀಪಲಲ್ಲಿ ಏನು ಕಾಣ್ತೇವೆ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ DNS. DNS ಅಂತ ಹೇಳಿದ್ರೆ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಅಂತ, ಮೂಗಿನ ಮೂಳೆ ಸೊಟ್ಟ ಇರುತ್ತೆ. ಓಕೆ, ಎಸ್ ಶೇಪ್ ಆಕಾರದಲ್ಲಿ ಇರುತ್ತೆ. ಈ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಆಗಿರ್ಬೋದು, ಮತ್ತು ದುರ್ಮಾಂಸ, ನೇಸಲ್ ಪಾಲಿಪ್ಸ್ ಅಂತ ಹೇಳ್ತೇವೆ, ಅಡಿನಾಯ್ಡ್ಸ್ ಅಂತ ಹೇಳ್ತೇವೆ. ಅಡಿನಾಯ್ಡ್ಸ್ ಅಂದರೆ ಇಟ್ಸ್ ಎ ಗ್ರೋತ್ ಬಿಹೈಂಡ್ ದಿ ನೋಸ್. ಈ ಥರದ ಅಡಿನಾಯ್ಡ್ಸ್ ಆಗಲಿ, ನೇಸಲ್ ಪಾಲಿಪ್ಸ್ ಆಗಲಿ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಆಗಲಿ, ಈ ಥರ ಕಾರಣ ಇತ್ತು ಅಂತ ಹೇಳಿದ್ರೆ ಅದರಿಂದ ಕೂಡ ಈ ಸೈನಸ್ ಇನ್ಫೆಕ್ಷನ್ ಬರುತ್ತೆ. ಆ ಸೈನಸ್ ಓಪನಿಂಗ್ ಬ್ಲಾಕ್ ಆಗುತ್ತೆ, ಮೂಗಿನ ಕಫ ಏನಿರುತ್ತೆ ಅದು ಹೊರಗಡೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಕೂಡ ಇನ್ಫೆಕ್ಷನ್, ಸೈನಸೈಟಿಸ್ ಇನ್ಫೆಕ್ಷನ್ ಬರೋದು. ದೀಸ್ ಆರ್ ದ ಮೇನ್ ಕಾಸಸ್. ಓಕೆ, ಅಂದರೆ ಈಗ ಸೈನಸ್ ಬರೋದಕ್ಕೆ ಏಜ್ ಏನೂ ಇಲ್ಲ ಅನ್ಕೊಳ್ತೀನಿ, ಯಾಕಂದರೆ ಮಕ್ಕಳಲ್ಲೂ ಕೂಡ ಕಂಡು ಬರ್ಬೋದು ಅಥವಾ ವೃದ್ಧರಲ್ಲೂ ಕಾಣ್ಬೋದು, ಮಿಡ್ಲ್ ಏಜಲ್ಲೂ ಕಾಣಿಸ್ಬೋದು. ದೇರ್ ಇಸ್ ನೋ ಪರ್ಟಿಕ್ಯುಲರ್ ಏಜ್. ಯಾಕಂದರೆ ಮಕ್ಕಳಲ್ಲಿ ನಾವು ರೆಸಿಸ್ಟೆನ್ಸ್ ಪವರ್ ತುಂಬ ಕಡಿಮೆ ಇರುತ್ತೆ. ಓಕೆ, ಬೇಗ ಸಸೆಪ್ಟಬಿಲಿಟಿ ಜಾಸ್ತಿ ಇರುತ್ತೆ. ಮಕ್ಕಳಲ್ಲಿ ಸ್ವಲ್ಪ ಕೋಲ್ಡ್ ಆಯಿತು ಅಂದ್ರೂ ಇನ್ಫೆಕ್ಷನ್ಸ್ ಆಗೋದಾಗಲಿ, ರಿಪೀಟೆಡ್ ಕಾಮನ್ ಕೋಲ್ಡ್ ಆಗಲಿ, ರಿಪೀಟೆಡ್ ಅಲರ್ಜಿ ಆಗಲಿ, ರಿಪೀಟೆಡ್ ಇಯರ್ ಇನ್ಫೆಕ್ಷನ್ಸ್ ಆಗಲಿ, ಈ ಥರದನ್ನ ನಾವು ಜಾಸ್ತಿ ಕಾಣ್ತೇವೆ. ಅದರಿಂದ ಕೂಡ ಆ ಕಾಂಪ್ಲಿಕೇಶನ್ಸ್ ಆಗಿ ನಾವು ಸೈನಸೈಟಿಸ್ ಇನ್ಫೆಕ್ಷನ್ ತಗೊಳ್ಬೋದು. ಯಾಕಂದ್ರೆ ಇದು ಯಾವುದೇ ರೀತಿ ಅಕ್ಯೂಟ್ ಅಲ್ಲೇ ಸ್ಟೇಜಲ್ಲಿ ನಾವು ಟ್ರೀಟ್ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ಕ್ರಾನಿಕ್ ಆಗಿ ಟರ್ನ್ ಆಗೋದಿಲ್ಲ. ಯಾವುದೇ ರೀತಿ ಪೇಷಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಡನ್ ಆಗಿ ಆಂಟಿಬಯೋಟಿಕ್ಸ್ ತಗೊಳ್ಳೋದು, ಸಡನ್ ಆಗಿ ನೋವಿನ ಮಾತ್ರೆ ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಈ ಥರದ್ದು ಮಾಡ್ತು ಅಂತ ಹೇಳಿದ್ರೆ ಅದು ಅಕ್ಯೂಟ್ ಸ್ಟೇಜಿಂದ ಕ್ರಾನಿಕ್ ಸ್ಟೇಜ್ ಆಗೋ ಟರ್ನ್ ಆಗುತ್ತೆ. ಅದರಲ್ಲಿ ನಾನು ಪೇಷಂಟ್ಸಲ್ಲಿ ಏನು ಕೇಳ್ಕೊಳ್ತೀನಿ, ಜನರಲ್ ಏನು ಕೇಳ್ಕೊಳ್ತೀನಿ ಅಂತ, ಈ ಅಕ್ಯೂಟ್ ಏನೋ ಇನ್ಫೆಕ್ಷನ್ಸು, ಈ ಥರ ಸಿಂಪ್ಟಮೆಟಾಲಜಿ, ಈ ಥರ ತೊಂದರೆ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಬಂದು ವೈದ್ಯರನ್ನ ಭೇಟಿಯಾಗಿ, ಹೋಮಿಯೋಪತಿಕ್ ವೈದ್ಯರನ್ನ ಭೇಟಿ ಆದರೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಕೊಟ್ಟು ನಿಮಗೆ ಕ್ಯೂರ್ ಮಾಡ್ತೇವೆ.
ಸೊ ಇದು ಅಡ್ವಾನ್ಸ್ ಸ್ಟೇಜ್ ಅಂತಂದರೆ ಪ್ರೈಮರಿ ಸ್ಟೇಜಲ್ಲಿ ನಮ್ಗೆ ಗೊತ್ತಾಗಲಿಲ್ಲ, ಅಂದರೆ ನೀವು ಹೇಳ್ದಂಗೆ ಏನೋ ಪೇನ್ ಕಿಲ್ಲರ್ ತೊಗೊಂಡ್ಬಿಟ್ವಿ, ಕಡಿಮೆ ಆಯಿತು ಅಂತ. ಸೊ ಇನ್ ಕೇಸ್ ಅದು ಗೊತ್ತಾಗದೇ ನಮ್ಗೆ ಏನಾದರೂ ಅಡ್ವಾನ್ಸ್ ಸ್ಟೇಜ್ ಆಯಿತು, ಸೊ ಅಲ್ಲಿಗೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಲ್ಲ, ಏನು ಅಪಾಯಗಳು ಏನಿರುತ್ತೆ ಅಂತ? ಖಂಡಿತ ಸೈನಸ್ ಇನ್ಫೆಕ್ಷನಿಂದ ಭಾಳ ಕಾಂಪ್ಲಿಕೇಶನ್ಸ್ ಇದೆ. ಇವಾಗ ಸೈನಸ್ ಅಂದರೆ 1 ತಿಂಗಳು 2 ತಿಂಗಳು ಹೋಗುವಂಥದ್ದಲ್ಲ. ಇವಾಗ ನಾರ್ಮಲ್ ಹೆಡ್ಡೇಕ್ಗೂ ಸೈನಸ್ ಹೆಡ್ಡೇಕ್ಗೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಈಗ ನಾರ್ಮಲ್ ಹೆಡ್ಡೇಕ್ ಅಂದರೆ ಬೆಳಗ್ಗೆ ತಲೆನೋವು ಬರುತ್ತೆ, ಮಧ್ಯದಷ್ಟರಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಈಗ ಸೈನಸ್ ಹೆಡ್ಡೇಕ್ ಅಂತ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಸೈನಸ್ ಹೆಡ್ಡೇಕಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ 24 ಅವರ್ಸ್ ಪೇನ್ ಇರುತ್ತೆ, ತಲೆ ಬಗ್ಗಿದ್ರೆ ಭಾರ ಜಾಸ್ತಿ ಆಗುತ್ತೆ, ನೋವು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈ ಥರದ್ದು ನಾವು ಡಿಫ್ರೆನ್ಶಿಯೇಟ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ವೀಕ್ಷಕರೇ, ಸೈನಸೈಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮಲ್ಲೂ ಸಮಸ್ಯೆಗಳಿದ್ದರೆ ಕರೆ ಮಾಡಿ ವೈದ್ಯರೊಂದಿಗೆ ಪರಿಹಾರ ತಿಳ್ಕೊಬೋದು. ಈಗ ಚಿಕ್ಕದೊಂದು ಬ್ರೇಕ್.